ಮೊದಲನೇದಾಗಿ ಶಿವಣ್ಣವ್ರಿಗೆ ಮತ್ತು ಗೀತಾದ್ಗೆ ಅವ್ರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟ್ರ್ಗಳು ಒಣಗಿ ಬಾಡೋಗಿತ್ತು, ಇವತ್ತು ಹಸಿರಾಗ್ತಾ ಇದೆ. ಪುನಃ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸರಿದ್ರು. ಅದು ಪಾಸಿಟಿವ್ ಸೈನ್ ನಮಗೆ. ಪಿಕ್ಚರ್ ಚೆನ್ನಾಗಿದ್ದರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ, ಥಿಯೇಟ್ರ್ಗಳು ಉಳಿಯತ್ತೆ ಬೆಳೆಯತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ತಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಂಗೆಲ್ಲ, ರಿಸಲ್ಟಿಗೆ ಕಣ್ಣೆದುರುಗಡೆ ಇದೆ ಸರ್. 100/100 ಮಾರ್ಕ್ಸ್ ತೆಗೆದಂಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಒಂದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತೆಲ್ಲ ನಮ್ಮ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸು, ಥಿಯೇಟ್ರು, ನಮ್ಮ ಸ್ಪೀಕರ್ಗಳು ಸಾಲಲ್ಲ ಸರ್. ನಮ್ಮ ಫ್ಯಾನ್ಸ್ನ ಹಿಡಿದಿಡೋದು ಹಾಕಿ ಆ್ಯಂಪ್ಲಿಫೈರ್ ಮೇಲೆ ಆ್ಯಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆ್ಯಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ ಸರ್. ಸೋ ಟ್ರೂ ಸರ್, ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ದೇ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನಾಲ್ಗೆ ತುದೀಲಿದೆ, ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಒಂದು ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗೆ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ನಗು ನಮಗೆ ಮೂಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಇದೇ ರೀತಿ ಸರ್ ನೀವು ಹೇಳ್ದಂಗೆ ಥಿಯೇಟ್ರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತು ಹೇಳ್ಬೇಕಾ? ಡೈಲಾಗ್ ಹೇಳ್ತೀರಾ? ಒಂದು ವಿಷಯ, ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು ಸರ್, ಈ ಪಿಕ್ಚರ್ ನಾನು ಬಿಡೋದಿಲ್ಲ, ನೀವು ನನಗೆ ಥಿಯೇಟ್ರ್ಗಳು ಬುಕ್ ಮಾಡಿಡಿ, 5 ವಾರ ನಿಮ್ಮ ಥಿಯೇಟ್ರ್ ನನ್ನ ಹೆಸರಿಗೆ ಬರೆದಿಟ್ಬಿಡಿ, ಶಿವಣ್ಣನ ಹೆಸರಿಗೆ ಬರೆದಿಟ್ಬಿಡಿ, ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ. ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು ಸರ್. ಜಗದೀಶ್ ಅವ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರ ಮಾತು ತಕ್ಕಂತೆ ಪಿಕ್ಚರು ಹಾಗೇ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ಬೋದು.